ಇವತ್ತು ನಮ್ಮ ಹೊಸ ಬಸ್ಗಳ ಉದ್ಘಾಟನೆ ಅಧ್ಯಕ್ಷತೆಯನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಎಂ ಬಿ ಪಾಟೀಲ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆತ್ಮೀಯರು, ಹಾಗೆ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಹಿರಿಯರು, ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀ ಬಸನಗೌಡ ಯತ್ನಾಳ್ ಅವರು, ಹಾಗೆ ವಿಠಲ್ ದೊಂಡು ಸಹ ಕಟಕ್ದೊಂಡ ಮಾನ್ಯ ಶಾಸಕರು ನಾಗಠಾಣ ಮತಕ್ಷೇತ್ರ, ಹಾಗೆ ಅರುಣ್ ಕುಮಾರ್ ವೈ ಪಾಟೀಲ್ರು ನಮ್ಮ ಅಧ್ಯಕ್ಷರು, ಹಾಗೆ ಸಂಗಮೇಶ್ ಬಬಲೇಶ್ವರ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರು, ಹಾಗೆ ಕನಾಲ್ ಅಬ್ದುಲ್ ಹಮೀದ್ ಅವರು, ಹಾಗೆ ನಮ್ಮ ಎಂ ಡಿ ಅವರು ಡಾಕ್ಟರ್ ಸುಶೀಲಾ ಅವರು, ಡಾಕ್ಟರ್ ಆನಂದ್ ಜಿಲ್ಲಾಧಿಕಾರಿಗಳು, ಶ್ರೀ ರಿಷಿ ಆನಂದ್ ಮುಖ್ಯ ಸಿಇಒ ಅವರು, ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹಾಗೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರು ಮತ್ತು ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಬಂದವರೇ, ಇವತ್ತು ನಾವು ನಗರ ಸಾರಿಗೆ ಇವತ್ತು 112 ಬಸ್ಸು ಸ್ಯಾಂಕ್ಷನ್ ಆಗಿತ್ತು. ಅದರ ಮೇಲೆ ಒಂದು 25% ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದು ಕೂಡ ಆದೇಶ ಕೊಟ್ಟಿದ್ದಾರೆ, ಬೇಗ ಬರುತ್ತೆ, ಒಂದು 15-20 ಬರುತ್ತೆ ಅಂತ ಹೇಳಿದ್ರೆ ಆಗಲೇ. ಅಂದರೆ ಒಟ್ಟು 142 ಬಸ್ಸು ನಮ್ಮ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಗರಗಳಿಗೆ ಇದನ್ನು ಹಂಚಿದ್ದಾರೆ. ಅದರಲ್ಲಿ ಬಿಜಾಪುರಕ್ಕೆ 25, ವಿಜಯನಗರಕ್ಕೆ 25, ಕಲಬುರಗಿಗೆ 25, ರಾಯಚೂರಿಗೆ 18, ಬಳ್ಳಾರಿಗೆ 10, ಬೀದರ್ಗೆ 4, ಯಾದಗಿರಿಗೆ 3 ಮತ್ತು ಇನ್ನೂ ಬರ್ತಕ್ಕಂಥ 30 ನೋಡಿಕೊಂಡು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹಾಕ್ಕೊಳ್ಳಿ ಅಂತೇಳಿ ಎಂ ಡಿ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಮತ್ತು ನಗರಗಳು ಬೆಳೀತಾ ಇದೆ, ನಗರದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೊಸ ಹೊಸ ಬಡಾವಣೆಗಳು ಆಗ್ತಾ ಇದೆ. ಅವರೆಲ್ಲ ನಗರಕ್ಕೆ ಬರಬೇಕು, ಹೋಗ್ಬೇಕು, ಶಾಲಾ ಮಕ್ಕಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಕಡೆ ಇದನ್ನು ಆದ್ಯತೆ ಮೇಲೆ ಕೊಟ್ಟಿದ್ದಾರೆ. ಮತ್ತು ಇನ್ನು 56 ಬಸ್ಸು ಇದೊಂದು 2 ತಿಂಗಳಿಂದ ಸ್ವಲ್ಪ ಕಾರಣಾಂತರಗಳಿಂದ ತಡ ಆಗಿತ್ತು. ಆಮೇಲೆ ನಾನೇ ಕರೆದು ಮಾತಾಡಿ 56 ನಾನ್ AC 20 ಬಸ್ಸು, ಸ್ಲೀಪರ್ ಬಸ್ಸು, ಮತ್ತು AC 20 ಬಸ್ಸು, ಆಮೇಲೆ AC ಸೀಟರ್ ಬಸ್ಸು, ಸೀಟ್ ಇರ್ತಕ್ಕಂಥದ್ದು 16, AC ಸ್ಲೀಪರು 20, ನಾನ್ AC ಸ್ಲೀಪರ್ 20, ಒಟ್ಟು 56 ಬಸ್ ಬರುತ್ತೆ. 56 ಬಸ್ ಅಂದರೆ ಒಂದು 20 ಎಷ್ಟಾಗುತ್ತೆ, 25, 26, 20, 28 ಟ್ರಿಪ್, 28 2 ಬಸ್ ಹಾಕ್ತಾರೆ. ಎಲ್ಲಿ ಯಾವ ನಗರಕ್ಕಾದರೂ ಕೂಡ ಎಲ್ಲಿಂದ ಪ್ರಾರಂಭ ಮಾಡಿದ್ರೆ ಗುಲ್ಬರ್ಗ, ಅದು ಇನ್ಯಾವುದನ್ನ ಯಾದಗಿರಿ ಅಥವಾ ಬಿಜಾಪುರ, ಎಲ್ಲಿಂದ ಬೆಂಗಳೂರು ಎಲ್ಲಿಗೆ ಹಾಕಿದ್ರು ಕೂಡ 2 ಬಸ್ ಹಾಕ್ತಾರೆ, ಒಂದು ಹೋಗೋದಕ್ಕೆ ಒಂದು ಬಸ್ಸು ಬರೋದಕ್ಕೆ. ಈ ಭಾಗದಲ್ಲೆಲ್ಲ ಸಾಕಷ್ಟು ನಮ್ಮ ಬಸ್ಸುಗಳು ಕಡಿಮೆ, ನಮ್ಮ ಬಸ್ಸುಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಭಾಳ ಕಡಿಮೆ. ಕಾರಣಾಂತರಗಳಿಂದ ಹಿಂದೆ 4 ವರ್ಷ ಬಸ್ಸುಗಳು ತೊಗೊಂಡಿದ್ದರಿಂದ ಸ್ವಲ್ಪ ತೊಂದರೆ ಆಗಿತ್ತು. ಅದೇ ಪ್ರೈವೇಟ್ ಆಪ್ರೇಟರ್ಸು ಒಂದೊಂದು 10, 15, 20 ಒಂದೊಂದು ನಗರಗಳಿಂದ ಹೋಗುತ್ತೆ. ಮತ್ತು ಅವ್ರೇನು ಮಾಡ್ತಾರೆ, ನಿಮಗೆಲ್ಲ ಗೊತ್ತು, ಹಬ್ಬದ ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ 2-3 ಪಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ. ನಾವು ಆ ರೀತಿ ಮಾಡೋಕ್ಕಾಗೋದಿಲ್ಲ, ಮಾಡೋದು ಇಲ್ಲ ನಾವು. ಅದಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ 56 ಬಸ್ಸು ತೊಗೊಂಡಿದ್ದೀವಿ. ಇದೆಲ್ಲ ಕೂಡ ಒಂದು 2 ತಿಂಗಳಿಗೆ ಬರ್ಬೋದು, ಅದೇನು ಒಂದೇ ದಿನ ಬರೋದಿಲ್ಲ, ಬರ್ತಾ ಇರುತ್ತೆ. 1-2 ದಿನಗಳು ಕಳಿಸ್ತಾ ಇರ್ತಾರೆ, ಅದನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ. ಮತ್ತು ಇದು ನಗರ ಪ್ರದೇಶಗಳಿಗೆ, ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಹೋಗೋರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ. ಮತ್ತು 400 ಬಸ್ಗೆ ಟೆಂಡರ್ ಕರೆದಿದ್ದೀವಿ. ಟೆಂಡರು ಅದು ಟೆಂಡರ್ ಆಯ್ತಲ್ಲ, ನಮ್ಮ ಟೆಂಡರ್ ಆಗಿದೆ. ಫೈನಲ್ ಇದು ಆದಮೇಲೆ ಅದನ್ನು ಒಂದು 2-3 ತಿಂಗಳಲ್ಲಿ ಖಂಡಿತ ಆ ಬಸ್ಸುಗಳು ಕೂಡ ಬಂದಮೇಲೆ ಇನ್ನಷ್ಟು ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ನಾನು ಹೇಳಿ, ನಮಗೆ ಹಿಂದೆ ಒಟ್ಟು 5800 ಬಸ್ಸು 2.5 ವರ್ಷದಲ್ಲಿ ನಾವು ತಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ ಹಿಂದೆ ನಿಲ್ಲಿಸಿಬಿಟ್ಟಿದ್ರು. ನಾನು ಮನೆಯಲ್ಲಿ ನಾನು ಹಿಂದೆ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು. ಮತ್ತು ಈಗ 10,000 ಜನ ಟೋಟಲ್ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. 9,000 ಜನ ಡೈರೆಕ್ಟ್ ರಿಕ್ರೂಟ್ಮೆಂಟು, 1,000 ಜನ ಅನುಕಂಪದ ಆಧಾರದ ಮೇಲೆ, ಒಟ್ಟು 10,000 ಜನ ತಗೊಂಡಿದ್ವಿ. 5,800 ಬಸ್ಸು, ಈಗ ಒಂದು 2,000 ಬಸ್ಸು ಮತ್ತೆ ನಮಗೆ
ಬಜೆಟ್ ಅಲ್ಲಿತ್ತು. ಅದರಲ್ಲಿ 400 ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ, ಮತ್ತು 900 KSRTCಗೆ, 700 ವಾಯವ್ಯ ಕರ್ನಾಟಕಕ್ಕೆ. ಆಮೇಲೆ ಅದು ನಾನು ಹೇಳ್ತೀನಿ, ನೀವು ಹೇಳಿ ಆಮೇಲೆ. ಇವತ್ತು ಕಲ್ಯಾಣ ರಸ್ತೆ, ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಇವತ್ತು ವಿಜಯಪುರ ನಗರ ಸಾರಿಗೆಗೆ 102 ನೂತನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿರುವಂಥ ನಮ್ಮ ಎಲ್ಲರ ಜನಪ್ರಿಯ ನಾಯಕರು 112 ಪ್ಲಸ್ 30 142 ವಾಹನಗಳನ್ನ ಇವತ್ತು ದಿವಸ ನಮ್ಮ ಹಿರಿಯರು, ಜನಪ್ರಿಯ ನಾಯಕರಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ಶ್ರೀ ನಾಗಲಿಂಗ ಸಾಹೇಬರು ಲೋಕಾರ್ಪಣೆ ಮಾಡಿದ್ದಾರೆ. ನಾನು ಇವತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಶಾಸಕರು ಯತ್ನಾಳ್ ಅವರು, ನಾಗರಾಮ್ ಶಾಸಕರು ಕಟ್ಟಿಕೊಂಡವರು, ಹಾಗೂ ಎಲ್ಲರೂ ನಮ್ಮ ಅರುಣ್ ಪಾಟೀಲರು ಅಧ್ಯಕ್ಷರು, ಸಂಗಮೇಶ್ ಕಟ್ಲೇಶ್ವರರು, ಹಾಗೂ MP ಅವರು, ಇವರೆಲ್ಲರೂ ಕೂಡ ಇವತ್ತು ಸಹ ಮತ್ತು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, CO ಎಲ್ಲರೂ ಕೂಡ ಇವತ್ತು ಸಹ ಕೂಡ ವೇದಿಕೆ ಮಾಡಿದ್ದಾರೆ. ಇವತ್ತು ನಮಗೆ ಈಗಾಗಲೇ ಮಾನ್ಯ ಸಚಿವರಾಗೆ ಇವತ್ತು ಹಿಂದೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಇವತ್ತೇನು ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ಕೊನೆ. ಕಳೆದ 4 ವರ್ಷಗಳಲ್ಲಿ ಯಾವುದು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. 4 ವರ್ಷ ಯಾವುದು ಬಸ್ಗಳು ಕೂಡ ನಮ್ಗೆ ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ ಒಟ್ಟು. ಮತ್ತೆ ರಾಮಲಿಂಗರೆಡ್ಡಿ ಅವರು ಮತ್ತೆ ಸಾರಿಗೆ ಸಚಿವರಾದ್ಮೇಲೆ ಇವತ್ತು ಸುಮಾರು 2,000ಕ್ಕಿಂತ ಜಾಸ್ತಿ ಬಸ್ಗಳನ್ನು ಮಾಡಿದ್ದಾರೆ. 5,800 ಪ್ಲಸ್ ಈಗ 2,000, ಒಟ್ಟು 7,800 ವೆಹಿಕಲ್ಸ್ ವಾಹನಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ಮುಂದಿನ 2.5 ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ವಾಹನಗಳನ್ನ ಬಸ್ಗಳನ್ನು ಕೊಡೋ ಮೂಲಕ, ಮತ್ತು ರಿಕ್ರೂಟ್ಮೆಂಟ್ ಕೂಡ ನಿಂತು ಹೋಗ್ಬಿಟ್ಟಿತ್ತು. ಈಗ ಸುಮಾರು ಈಗಾಗಲೇ ಅವ್ರು ಹೇಳಿದಾಗ 10,000 ಜನರಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ನಾನು ಅವರಿಗೆ ಹೃದಯಪೂರ್ವವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅವ್ರು ಯಾವಾಗಲೂ ಕೂಡ ಸಾರಿಗೆ ಸಚಿವರಾಗಿ ಅಥವಾ ಯಾವುದೇ ಇಲಾಖೆಗೆ ಹೋಗಲಿ ಅತ್ಯಂತ ಕಾಳಜಿಯಿಂದ, ಬದ್ಧತೆಯಿಂದ ಅವರು ಬಹಳ ಒಂದು ಅನುಭವವನ್ನು ಹೊಂದಿದಂಥ ಇವತ್ತು ಸಚಿವರು. ಹೀಗಾಗಿ ಅವರೆಲ್ಲರೂ ಕೂಡ ಫಿಂಗರ್ ಟಿಪ್ಸ್ ಮೇಲೆ ಇರ್ತದೆ. ಅವರು ಬಹಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಇವತ್ತು ಸಹ ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಇವತ್ತು ಸಹ ಮಾಡಿ ತೋರಿಸಿದ್ದಾರೆ. ನಮ್ಗೆ ಅರ್ಥ ಆಗಬೇಕು, 4 ವರ್ಷದಾಗ ಏನೂ ಕೂಡ ಆಗಿಲ್ಲ, ಬಸ್ಸು ಇಲ್ಲ, ಎಂಪ್ಲಾಯ್ಮೆಂಟು ಇಲ್ಲ. ಈಗ ಅವ್ರು 7,800 ಸಾರಿಗೆ ಬಸ್ಗಳನ್ನು ಕೊಡೋ ಮೂಲಕ 10,000 ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಕೊಡೋದ್ರಿಂದ ಒಂದು ಮಹತ್ವವಾದಂಥ ಕೆಲಸವನ್ನು ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ನಾವು ರೆವಿನ್ಯೂ ಡಿವಿಷನ್ ಬೆಳಗಾಂನಾಗ ಬರ್ತೀವಿ, ಎಲ್ಲ ಇದರಲ್ಲಿ ಬೆಳಗಾಂ ಡಿವಿಷನ್ನಲ್ಲಿ, ಕಿತ್ತೂರು ಡಿವಿಷನ್ನಲ್ಲಿ. ಆದರೆ ನಾವು ಹೈಕೋರ್ಟ್ ಮತ್ತು ಸಾರಿಗೆ ವಿಚಾರದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತೀವಿ, KRTC ಬರ್ತೀವಿ. ಹೀಗಾಗಿ KKRDBಗೆ ನಮ್ಮ ಅರುಣ್ ಪಾಟೀಲ್ರಿಗೆ ಅಲ್ಲೆಲ್ಲ ಫಂಡ್ಸ್ ಇದಾವೆ, ನಮಗೆ ವಿಶೇಷ ಫಂಡ್ಸ್ ಇದಾವೆ. 371 ಜೆದಾಗ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು, ಯಾಕೋ ನಮ್ಮನ್ನು ಸೇರಿಸ್ಕೊಟ್ಟಿಲ್ಲ. ಬರೀ ನಮ್ಮನ್ನು ಉಪಯೋಗಿಸಿದ್ರಿ KSRನಲ್ಲಿ, ಕೋರ್ಟ್ನಲ್ಲಿ ಮತ್ತು KRTCಲಿ. ಅದೇನೇ ಇರಲಿ, ನಾನು ಒಂದು ಹೊಸಲನ್ನು ಕೂಡ ಒಂದು ಪತ್ರ ಬರೆದಿದ್ದೆ. ನಾನು ಪತ್ರ ಬರೆದ ಪ್ರಕಾರ ಈಗ ನಮಗೆ ಈ 110 ಕೋಟಿ ರೂಪಾಯಿಲಿ ನಮಗೆ ವೆಹಿಕಲ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಅದ್ರ ಪ್ರಕಾರವಾಗಿ ಈಗ ಅವರು ಕೊಟ್ಟಿದ್ದಾರೆ. ಈಗ ಮತ್ತೊಂದು ನಾನು ಹೇಳಿದ್ದೇನೆ, ಈಗ KKRDB ಫಂಡ್ಸ್ ನಲ್ಲಿ ಅವರೆಲ್ಲಾನು ಕೂಡ ನೀವು ತಗೊಳ್ಳಿ, ಅದ್ರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡೋದಲ್ಲ. ಅದ್ರ ಜನರಲ್ ಫಂಡ್ಸ್ ಏನ್ ಬರ್ತದೆ